ನಮಸ್ಕಾರ ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ. ಕರ್ನಾಟಕದಲ್ಲಿ ಇತ್ತೀಚೆಗೆ ಕೊಲೆಗಳು ಅದರಲ್ಲೂ ರೌಡಿ ಶೀಟರ್ಗಳ ಕೊಲೆಗಳು ಗ್ಯಾಂಗ್ ವಾರ್ ರೀತಿಯಲ್ಲಿ ನಡೀತಾ ಇದೆ. ಕಾನೂನು ಸುವ್ಯವಸ್ಥೆ ಏನಾಗ್ತಿದೆ ಅನ್ನುವಂತಹ ಪ್ರಶ್ನೆಗಳನ್ನು ಗಂಭೀರವಾಗಿ ಕೇಳಬೇಕಾದ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅದರಲ್ಲಿ ಸಾಕಷ್ಟು ಕೊಲೆಗಳು ದಿನ ಬೆಳಗಾದರೆ ನಡೀತಾನೆ ಇರ್ತವೆ. ಆದರೆ ಯಾವ ನಮಗೆ ಪ್ರಮುಖವಾಗಿ ಸಮಾಜದ ಮೇಲೆ ಪರಿಣಾಮ ಬೀರುವಂತಹದ್ದು ಅಥವಾ ಏನೋ ಒಂದು ನಡೀತಿದೆ ಇದರಿಂದ ಅನ್ನುವಂತಹ ವಿಚಾರಗಳನ್ನು ಮಾತ್ರ ನಮ್ಮಂತಹ ಚಾನಲ್ಗಳಲ್ಲಿ ಡಿಸ್ಕಸ್ ಮಾಡ್ತೀವಿ. ಅಂತಹದರಲ್ಲಿ ಕಳೆದ ತಿಂಗಳು ನಡೆದಂತಹ ಸುಹಾಸ್ ಶೆಟ್ಟಿಯ ಕೊಲೆ, ಅದನ್ನು ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಬೇಕಾಯಿತು. ಯಾಕಂದರೆ ಅದರ ಕ್ರಿಯೆಗಳು ಸಾಕಷ್ಟಿದ್ದವು. BJPಯ ಆಟ, ಹೆಣ ರಾಜಕೀಯ, ಹಿಂದುತ್ವ ಸಂಘಟನೆಗಳು, ಅವುಗಳ ಲೆಕ್ಕಾಚಾರಗಳು, ಅವುಗಳ ಆಟ, ತಂತ್ರಗಾರಿಕೆ ಎಲ್ಲವೂ ಇದ್ದಿದ್ದರಿಂದ ಬಹಳ ಮಟ್ಟದಲ್ಲಿ ಚರ್ಚೆ ಆಯಿತು. ಒಬ್ಬ ರೌಡಿ ಶೀಟರ್ನ ಸಾವಿಗೆ ಇವರು ಇಷ್ಟೆಲ್ಲ ಮಾಡ್ತಾರಲ್ಲ ಅಂತ. ಅದರ ನಂತರ ಒಂದು ಅಮಾಯಕನ ಹೆಣವನ್ನು ಬೀಳಿಸ್ತಾರೆ, ಅಬ್ದುಲ್ ರಹೀಮ್ ಅಂತ. ಯಾಕೆ? ಸುಹಾಸ್ ಶೆಟ್ಟಿ ಅನ್ನುವಂತಹ ರೌಡಿ ಶೀಟರ್ ಪ್ಲಸ್ ಎರಡೆರಡು ಕೊಲೆಗಳ ಆರೋಪಿಯ ಕೊಲೆಗೆ ಪ್ರತೀಕಾರ ಅಂತೆ. ಅದು ಅದಕ್ಕೆ ಸಂಬಂಧಪಡದ ಯಾರೋ ಅಮಾಯಕ ವ್ಯಕ್ತಿಯನ್ನು ಸುಮ್ಮನೆ ಇದ್ದವನನ್ನು ಕೊಲೆ ಮಾಡಿಬಿಡೋದು ಕೇವಲ ಧರ್ಮದ ಕಾರಣಕ್ಕೆ. ಆ ಕಾರಣಕ್ಕಾಗಿ ಸುಹಾಸ್ ಶೆಟ್ಟಿ ಮರ್ಡರ್ ಕೇಸನ್ನು ನಾವು ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿದ್ವಿ. ಇವತ್ತು ನಾನೊಂದು ರೌಡಿ ಶೀಟರ್ ಕೊಲೆಯನ್ನು ಚರ್ಚೆ ಮಾಡ್ತಿದ್ದೀನಿ. ಯಾಕೆಂದರೆ ಇದು ಸಹ ಸಮಾಜದಲ್ಲಿ ನಾವು ಎತ್ತ ಕಡೆಗೆ ಸಾಕ್ತಿದ್ದೀವಿ, ಏನನ್ನ ಸಂದೇಶವನ್ನು ಕೊಡ್ತಿದ್ದೀವಿ ಅನ್ನೋದ್ರ ಕಡೆಗೆ ನಮ್ಮನ್ನು ಗಮನ ಸೆಳೆಯುತ್ತೆ. ಇದು ಕಲಬುರಗಿಯಿಂದ ಬರ್ತಿರುವಂತಹದ್ದು. ಅಲ್ಲಿ ಸೋಮು ತಾಳಿಕೋಟೆ ಅನ್ನುವಂತಹ ರೌಡಿ ಶೀಟರ್ ಕಳೆದ ವರ್ಷ ನವೆಂಬರ್ 12ನೇ ತಾರೀಕು ಕೊಲೆಯಾಗ್ತಾನೆ. ಒಂದು ದಾಬಾದಲ್ಲಿ ಬಿಲ್ ಕಟ್ಟೋ ವಿಚಾರಕ್ಕಾಗಿ ಆ ರೌಡಿ ಶೀಟರ್ಗೂ ಆ ದಾಬಾದಲ್ಲಿರುವಂತಹ ಓನರ್ ಮತ್ತು ಸಿಬ್ಬಂದಿಗೂ ಜಗಳ ಆಗುತ್ತೆ. ಆ ಜಗಳ ತಾರಕಕ್ಕೆ ಹೋಗಿ ಆತನನ್ನು ಕೊಚ್ಚಿ ಕೊಲೆ ಮಾಡಿ ಹೆಣವನ್ನು ಬೇರೆ ಕಡೆಯಲ್ಲಿ ಬಿಸಾಕ್ತಾರೆ. ಆ ನಂತರ ಆ ಕೊಲೆಯಲ್ಲಿ ಭಾಗಿಯಾಗಿದ್ದಂತಹ ಆ ದಾಬಾ ಓನರು, ಆತನ ತಂದೆ, ಮಾವ, ರಿಲೇಟಿವ್ಸು ಸುಮಾರು ಜನ ಇರ್ತಾರೆ. ಅವರೆಲ್ಲರನ್ನು ಸಹ ಬಂಧಿಸಿ ಜೈಲಿಗೆ ಹೊಟ್ಟುತ್ತಾರೆ. ಅವರು ಬೇಲಲ್ಲಿ ಹೊರಗಡೆ ಇದ್ದಾರೆ. ಬೇಲಿಂದ ಹೊರಗಡೆ ಬಂದ ತಕ್ಷಣ ಈಗ ಆ ದಾಬಾ ಓನರ್ ಮತ್ತು ಆತನ ಸ್ನೇಹಿತರಿಬ್ಬರು ಕೊಲೆಯಾಗಿದ್ದಾರೆ. ಕೊಲೆ ಮಾಡಿದ್ದು ಈ ರೌಡಿ ಶೀಟರ್ ಕೊಲೆಯಾಗಿದ್ನಲ್ಲ ಸೋಮು ತಾಳಿಕೋಟೆ ಅಂತ, ಅವನ ಹೆಂಡತಿ ಮತ್ತು ಕುಟುಂಬದವರು. ಇದರಲ್ಲಿ ಸ್ವಾರಸ್ಯಕರವಾದಂಥ ವಿಚಾರಗಳಿದೆ. ಅದಕ್ಕೆ ಇದನ್ನು ಆಯ್ಕೆ ಮಾಡಿಕೊಂಡೆ. ಸೊ ಏನಾಯಿತು, ಮೊನ್ನೆ ರಾತ್ರಿ 25ನೇ ತಾರೀಕು ರಾತ್ರಿ ಸುಮಾರು 12:30-1 ಗಂಟೆಗೆ ಅದೇ ದಾಬಾದಲ್ಲಿ ದಾಬಾ ಮಾಲೀಕ ಸಿದ್ಧಾರೂಢ ಅನ್ನುವಂಥವನು ಬೇಲಲ್ಲಿ ಹೊರಗಡೆ ಇದ್ನಲ್ಲ, ಅವನು ಮತ್ತೆ ದಾಬಾ ಓಪನ್ ಮಾಡ್ಕೊಂಡಿದ್ದ. ಅವನ ಸ್ನೇಹಿತರಿದ್ದರು ಇನ್ನೊಂದಿಬ್ಬರು, ಜಗದೀಶ್ ಅಂತ ಮತ್ತು ರಾಮಚಂದ್ರ ಅಂತ, ಎಲ್ಲ 30-35 ವರ್ಷದ ಆಸ್ಪಾಸಿನಲ್ಲಿರುವಂಥವ್ರು. ಅವ್ರ ಮೇಲೆ ಒಂದು ಗ್ಯಾಂಗ್ ಅಟ್ಯಾಕ್ ಮಾಡುತ್ತೆ, ಕೊಚ್ಚಿ ಬಿಸಾಕ್ತಾರೆ 3 ಜನರನ್ನು. ಆನಂತರ ಕೇಸು ಒಂದಷ್ಟು ಸುದ್ದಿ ಆಗುತ್ತೆ. ಯಾಕಂದರೆ ಟ್ರಿಪಲ್ ಮರ್ಡರ್, ಒಂದೇ ಪ್ರಕರಣದಲ್ಲಿ 3 ಜನರನ್ನು ಕೊಚ್ಚಿ ಬಿಸಾಕಿದ್ದಾರೆ ಅಂತ. ಅದರ ತನಿಖೆಯ ಮುಂದುವರಿದ ಭಾಗವಾಗಿ ತನಿಖೆಯನ್ನು ಜೋರು ಮಾಡಿದಾಗ ಅಲ್ಲಿ ಒಂದು ಹೆಸರು ಹೊರಗಡೆ ಬರುತ್ತೆ, ಭಾಗ್ಯಶ್ರೀ ಅಂತ. ಈ ಭಾಗ್ಯಶ್ರೀ ನವೆಂಬರ್ನಲ್ಲಿ ಕೊಲೆಯಾಗಿದ್ನಲ್ಲ ರೌಡಿ ಶೀಟರ್ ಸೋಮು ತಾಳಿಕೋಟೆ, ಆತನ ಹೆಂಡತಿ. ಮತ್ತು ಕೊಲೆಯಲ್ಲಿ ಭಾಗಿಯಾಗಿರುವಂಥವರು ಆ ಸೋಮು ತಾಳಿಕೋಟೆಯ ತಮ್ಮ, ಆತನ ಕುಟುಂಬದವರು. ಅಂದರೆ ಭಾಗ್ಯಶ್ರೀ ಗಂಡನ ಕುಟುಂಬದವರು. ಇದರಲ್ಲಿ ಭಾಗ್ಯಶ್ರೀನೇ ಮೇಯ್ನು ಮಾಸ್ಟರ್ ಮೈಂಡ್ ಅಂತ ಈಗ ಪೊಲೀಸರು ಹೇಳ್ತಿದ್ದಾರೆ. ಏನೇನಾಯಿತು? ಯಾವಾಗ ಸೋಮು ತಾಳಿಕೋಟೆ ಕೊಲೆ ಕೇಸಲ್ಲಿ ಇವರೆಲ್ಲ ಜೈಲಿಗೆ ಹೋಗಿ ಬೇಲಲ್ಲಿ ಹೊರಗಡೆ ಬಂದರು, ಒಂದು ಸಂಧಾನವನ್ನು ಏರ್ಪಡಿಸೋದಕ್ಕೆ ನೋಡಿದ್ರು. ಯಾಕಂದರೆ ಅವರು ಜೀವನ ಜೈಲಲ್ಲಿ ಕಳೀಬಾರ್ದಲ್ಲ, ಒಂದು ಸಂಧಾನ ಮಾಡಿಕೊಂಡು ಕೇಸನ್ನು ಆ ಕಡೆ ಈ ಕಡೆ ಮಾಡ್ಕೊಳ್ಳೋದಕ್ಕೆ ಈ ಸೋಮು ತಾಳಿಕೋಟೆ ರೌಡಿ ಶೀಟರ್ ಸೋಮು ತಾಳಿಕೋಟೆ ಕುಟುಂಬದ ಜೊತೆ ಸಂಧಾನಕ್ಕೆ ಬರ್ತಾರೆ. 20 ಲಕ್ಷ ರೂಪಾಯಿ ಕೊಡ್ತೀವಿ ನಿಮ್ಮ ಕುಟುಂಬಕ್ಕೆ, ಈ ಕೇಸನ್ನು ಸ್ವಲ್ಪ ತಂಡ ಮಾಡಿ ಅನ್ನುವಂತಹ ಬೇಡಿಕೆಯನ್ನು ಇಡ್ತಾರೆ ಅಥವಾ ಕೋರಿಕೆಯನ್ನು ಇಡ್ತಾರೆ. ಅದಕ್ಕೆ ಸೋಮು ತಾಳಿಕೋಟೆಯ ತಮ್ಮಂದಿರು, ಅಪ್ಪ, ಅಮ್ಮ ಎಲ್ಲ ಒಪ್ಕೊಂಡು ಆಲ್ಮೋಸ್ಟ್ ಇರಬೇಕಾದ್ರೆ, ಇಲ್ಲ ದುಡ್ಡು ಬೇಡ, ನಮಗೆ 5 ಎಕರೆ ಜಮೀನು ಕೊಟ್ಬಿಡಿ, 15 ಎಕರೆ ಜಮೀನು ಕೊಡಿ ನಮಗೆ ಅಂತ ಮಾತುಕತೆಗೆ ಈ ಕಡೆ ತಿರುಗುತ್ತೆ. ಈ ಕಡೆ ಹಣ ಜಮೀನಿನ ನಡುವೆ ಅದ ಅಂತ ಚರ್ಚೆ ಮಾಡ್ತಿರ್ಬೇಕಾದ್ರೆ ಆಗ ಭಾಗ್ಯಶ್ರೀ ಎಂಟ್ರಿ ಆಗುತ್ತೆ. ಆಕೆ ಎಂಟ್ರಿಯಾಗಿ ಗಂಡನ ಕುಟುಂಬದ ಮೇಲೆ ರೊಚ್ಚಿಗೆ ಹೇಳ್ತಾಳೆ. ನನ್ನ ಗಂಡನ ಹೆಣವನ್ನು ಮುಂದಿಟ್ಕೊಂಡು ಅಥವಾ ಸಾವನ್ನು ಮುಂದಿಟ್ಕೊಂಡು ನೀವು ವ್ಯಾಪಾರ ಮಾಡ್ತಿದ್ದೀರಾ, ನಾಚಿಕೆ ಆಗಲ್ವಾ ಅಂತ
ಆ ಸೋಮು ತಾಳಿಕೋಟೆ ಇದ್ನಲ್ಲ ರೌಡಿ ಶೀಟರ್, ಆತನ ತಮ್ಮನಿಗೆ ಜೋರಾಗಿ ಬೈತಾಳೆ, ನಿನ್ನ ಅಣ್ಣನ ಹೆಣಕ್ಕೆ ನೀನು ಬೆಲೆ ಕಟ್ಟಿ ದುಡ್ಡು ತಗೊಳ್ತೀಯ, ನನಗೆ ಹಣ ಬೇಡ, ಅವನನ್ನು ಕೊಂದವರ ಹೆಣ ಬೇಕು ಅಂತ ಪಟ್ಟು ಹಿಡಿತಾಳೆ. ಆಗ ಇಡೀ ಕುಟುಂಬನ ಕನ್ವಿನ್ಸ್ ಮಾಡ್ತಾಳೆ, ಇಲ್ಲ ನಾವು ದುಡ್ಡು ಬೇಡ ಜಮೀನು ಬೇಡ, ಅವನನ್ನು ಮುಗಿಸ್ಲೇಬೇಕು ಅಂತ ಸರಿಯಾದ ಸಮಯಕ್ಕೆ ಕಾಯ್ತಿರ್ತಾರೆ. ಅದು ಮೊನ್ನೆ ರಾತ್ರಿ ಅಮಾವಾಸ್ಯೆ ಅಂತ ಅದನ್ನು ಆಯ್ಕೆ ಮಾಡಿಕೊಂಡ್ರಂತೆ. ಈ ನಡುವೆ ಈ ಭಾಗ್ಯಶ್ರೀ ಒಂದು ಶಪಥವನ್ನು ಬೇರೆ ಮಾಡಿದ್ಲಂತೆ, ನನ್ನ ಗಂಡನನ್ನು ಕೊಂದವರ ಹೆಣ ನೋಡುವವರೆಗೆ, ರಕ್ತ ನೋಡುವವರೆಗೆ ನಾನು ನನ್ನ ಕತ್ತಲ್ಲಿರುವಂತಹ ತಾಳಿಯನ್ನು ಬಿಚ್ಚೋದಿಲ್ಲ ಅಂತ. ಅದೇ ರೀತಿ ಗಂಡನ ತಮ್ಮ ಆತನ ಕುಟುಂಬದವರನ್ನು ಕನ್ವಿನ್ಸ್ ಮಾಡಿ ಲೆಕ್ಕಾಚಾರ ಹಾಕಿ 10 ಜನ ಸೇರಿಕೊಂಡು, ಸ್ನೇಹಿತರೆಲ್ಲ ಸೇರಿಕೊಂಡು 10 ಜನ ಈ ಟ್ರಿಪಲ್ ಮರ್ಡ್ರನ್ನು ಕಲಬುರಗಿಯಲ್ಲಿ ಮಾಡಿದ್ದಾರೆ. ಈಗ ಆಲ್ಮೋಸ್ಟ್ 5-6 ಜನರ ಬಂಧನ ಆಗಿದೆ. ಭಾಗ್ಯಶ್ರೀ ಬಂಧನ ಸಹ ಆಗಿದೆ. ಮಿಕ್ಕವರಿಗಾಗಿ ಪೊಲೀಸರು ಬಲೆ ಬೀಸ್ತಿದ್ದಾರೆ. ನಾನು ಯಾಕೆ ಈ ಕೊಲೆ ಕೇಸುಗಳನ್ನು, ಈ ಯಾವುದನ್ನು ಯೂಶ್ವಲಾಗಿ ಕೊಲೆ ಕೇಸುಗಳನ್ನು ತೆಗೆದುಕೊಳ್ಳೋದಿಲ್ಲ, ಅದೆಲ್ಲ ನಡೀತಾನೆ ಇರ್ತವೆ. ದಿನ ಬೆಳಗಾದ್ರೆ ರೌಡಿ ಶೀಟರ್ ಕೊಲೆ, ಗ್ಯಾಂಗ್ ವಾರ್ಗಳು, ಅಲ್ಲಿ ಕೊಲೆ ಇಲ್ಲಿ ಕೊಲೆ ಏನೋ ಒಂದು ನಡೆಯುತ್ತೆ. ಆದರೆ ಕೆಲವನ್ನು ಯಾಕೆ ತೆಗೆದುಕೊಳ್ತೀನಿ ಅಂದರೆ ಅದು ಸಮಾಜಕ್ಕೆ ಏನೋ ಒಂದು ಹೇಳ್ತಾ ಇರುತ್ತೆ. ಇಲ್ಲಿ ಒಂದು ರೌಡಿ ಶೀಟರ್ ಕುಟುಂಬ ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಂಡು ಮುಂದಕ್ಕೆ ಹೋಗೋದಾದರೆ, ಅದನ್ನು ತಡೆಯೋದಕ್ಕೆ ನಮ್ಮ ವ್ಯವಸ್ಥೆ ವಿಫಲ ಆಗೋದಾದರೆ, ಹೆಣಗಳು ಈ ರೀತಿ ಬೀಳ್ತಾ ಇದೆ. ನಾನು ಸತ್ತವನೇನು ಸಾಚ ಅಂತ ಹೇಳ್ತಿಲ್ಲ, ಅವನು ಇನ್ನೊಬ್ಬನ ಕೊಂದವನೇ. ಆದರೆ ಸಮಾಜದಲ್ಲಿ ಆ ರೀತಿಯ ಕೃತ್ಯಗಳು ನಡೆದಾಗ, ಕೊಂದಿದ್ರೆ ಅವನನ್ನು ಜೈಲಿಗೆ ಹಾಕಿ ನೇಣಿಗೆ ಹಾಕಿ ಶಿಕ್ಷೆ ಕೊಡಿಸಿ ಅದು ಸರಿಯಾದ ಕ್ರಮ ಆಗುತ್ತೆ ಹೊರತು, ಕೊಂದವನನ್ನು ಅಟ್ಟಾಡಿಸ್ಕೊಂಡು ಇವರು ಹೋಗಿ ಕೊಲ್ತಿರ್ತಾರೆ. ಅದನ್ನು ತಡೆಯೋದಕ್ಕೆ ಅಥವಾ ಅದರ ಪೊಲೀಸರ ಗಮನಕ್ಕೆ ಬರೋದಿಲ್ಲ, ಕೊಲೆ ನಡೆದ ಮೇಲೆ ಬರುತ್ತೆ ಅನ್ನುವಂಥದ್ದಾದರೆ ವ್ಯವಸ್ಥೆ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ. ಸುಹಾಸ್ ಶೆಟ್ಟಿ ಅನ್ನುವಂತಹ ರೌಡಿ ಶೀಟರ್ ಕೊಲೆಯಾದಾಗ ಇಡೀ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆನೇ ಪ್ರಕ್ಷುಬ್ಧ ಆಗುತ್ತೆ. ಭಯದ ವಾತಾವರಣ, ಅಲ್ಲಲ್ಲಿ ಕೊಲೆ ಅಟೆಂಪ್ಟ್ಗಳು ಮುಸ್ಲಿಮರ ಮೇಲೆ ಧರ್ಮದ ಆಧಾರದ ಮೇಲೆ ಆಗಿರೋದ್ರಿಂದ ಆ ರೀತಿ ಈ ರೀತಿ ಅಂತಹ ವಾತಾವರಣಗಳು ಒಂದು ಕಡೆ, ಇನ್ನೊಂದು ಕಡೆ ಈ ರೀತಿ ಟ್ರಿಪಲ್ ಮರ್ಡ್ರ್ಗಳು, ಡಬಲ್ ಮರ್ಡ್ರ್ಗಳು ಏನೇನೋ ಆಗ್ತಿದ್ದಾವೆ. ಅಂದರೆ ಸರ್ಕಾರದ ವ್ಯವಸ್ಥೆ ಬಗ್ಗೆನೂ ಪ್ರಶ್ನೆಗಳು ಬರ್ತವೆ, ಮತ್ತು ಸಮಾಜವಾಗಿ ನಾವು ಯಾವ ಕಡೆ ಹೋಗ್ತಿದ್ದೀವಿ, ಏನನ್ನು ಮಾಡ್ಕೊಳ್ತಿದ್ದೀವಿ ಅನ್ನೋದ್ರ ಕಡೆಯೂ ಸಹ ನಮ್ಮ ಗಮನವನ್ನು ನಾವು ತೆಗೆದುಕೊಂಡು ಹೋಗಬೇಕಾಗತ್ತೆ. ಆ ಕಾರಣಕ್ಕಾಗಿಯೇ ಈ ಪ್ರಕರಣವನ್ನು ನಿಮಗೆ ಹೇಳುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತಿರುವಂಥದ್ದು. ಸೊ ಇದು ಕಲಬುರಗಿಯಿಂದ ಬಂದಿರುವಂತಹ ಟ್ವಿಸ್ಟ್ ಟ್ರಿಪಲ್ ಮರ್ಡ್ರಿಗೆ. ಆರಂಭದಲ್ಲಿ ಏನು ಸಾಕ್ಷಿಗಳು ಸಿಕ್ಕಿರಲಿಲ್ಲ, ಈಗ ಸಂಪೂರ್ಣವಾಗಿ ಪೊಲೀಸರು ಇದನ್ನು ಕ್ಲಿಯರ್ ಮಾಡಿದ್ದೀವಿ ಅಂತ ಕ್ಲೇಮ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಅದೇ ರೀತಿ ಆ ಊರು, ಆ ಜನ ಎಲ್ಲರೂ ಸಹ ಈಗ ಅದೇ ಮನಸ್ಥಿತಿಗೆ ಬಂದಿದ್ದಾರೆ. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.